ಪ್ರಾಪರ್ಟೀಸ್ ಇನ್ ಮೈಸೂರು, ಶಾಂತಿವೇರಿ ಗೋಪಾಲಗೌಡ ನಗರ, ಮೈಸೂರು. ಮೂಡಾ ಲೇಔಟ್, ಈಸ್ಟ್ ಫೇಸಿಂಗ್ ಮನೆ ಇದು. 30-40 ಡೈಮೆನ್ಷನ್. ಮುಂದ್ಗಡೆ ಒಂದು ಕಾರ್ ನಿಲ್ಸ್ಕೋಬೋದು. ಪೋರ್ಟಿಕ ಒಳಗಡೆನೂ ಒಂದು ಕಾರ್ ನಿಲ್ಸ್ಕೋಬೋದು. 2 BHK ಈಸ್ಟ್ ಫೇಸಿಂಗ್ ಮನೆ. ಇದ್ರದ್ದು ಬೆಲೆ ಹೇಳ್ತಾರೆ 92 ಲಕ್ಷ ರೂಪಾಯಿ. ಸಮ್ ಟ್ಯಾಂಕ್, ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಎಲ್ಲ ಇಟ್ಕೊಳ್ಳಿಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರೇ ಕೊಟ್ಟಿದ್ದಾರೆ. ಫುಲ್ ಟೀ ಕೂಡ ಹಾಕಿದ್ದಾರೆ. ಹಿಂದ್ಗಡೆ ಕಾಣ್ತಾ ಇದ್ದಲ್ಲ, ಅದೊಂದು ಇಂಡಿಯನ್ ಟಾಯ್ಲೆಟ್. ಅದಕ್ಕೆ ಹೊರಗಡೆ ಅವರು ಯಾರು ಬಂದರೆ ಇಲ್ಲಿಂದನೂ ಹೋಗ್ಬೋದು, ಆ ರೀತಿ ಮಾಡಿದ್ದಾರೆ. ಇದೊಂದು ಕಾರ್ ಪೋರ್ಟಿಕೋ. ಇದು ಬಸ್ ರೂಟ್ ಹತ್ತಿರದಲ್ಲಿದೆ. ಎಲ್ಲ ಥರದ್ದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ಹತ್ತಿರದಲ್ಲಿದೆ. ಫ್ಲೋರಿಂಗ್ ಗ್ರಾನೈಟ್, ಲಿವಿಂಗ್ ಸೈಜ್ ನೋಡಿ ಭಾಳ ದೊಡ್ಡದಾಗಿದೆ. TV ಕ್ಯಾಬಿನೆಟ್, ಫಾಲ್ಸ್ ಸೀಲಿಂಗ್. TV ಕ್ಯಾಬಿನೆಟ್ ಹಿಂದ್ಗಡೆ ಕಾಮನ್ ಬಾತ್ರೂಮ್ ಇದೆ, ಮತ್ತು ವಾಷಿಂಗ್ ಏರಿಯಾ, ಪೂಜಾ ರೂಮ್. ಮೇನ್ ಎಂಟ್ರೆನ್ಸ್ ಡೋರ್ ಈಸ್ಟ್ಗೆ ಕೊಟ್ಟಿದ್ದಾರೆ. 2 ಬೆಡ್ರೂಮ್ ಮತ್ತು ಪೂಜಾ ರೂಮು ನಾರ್ತ್ಗೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಟೀ ಕೂಡಲ್ಲೇ ಎಲ್ಲ ವರ್ಕ್ ಮಾಡಿಸಿರೋದು. ಎಲ್ಲ ಕಡೆನೂ ಫ್ಯಾನ್ ಮತ್ತು ಕರ್ಟನ್ ರಾಡ್ಸ್ ಹಾಕಿದ್ದಾರೆ. ಇದು ಡೈನಿಂಗ್ ಹಾಲ್. ಕಿಚನ್ ಕಮ್ ಡೈನಿಂಗ್. ಕಿಚನ್ ಮತ್ತು ಡೈನಿಂಗ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಇದು ಪ್ಲಾಸ್ಟಿಕ್ ಕಾಣ್ತಲ್ಲ, ಇದು ಚಿಮ್ನಿ, ಹೊಸ ಚಿಮ್ನಿ. ಧೂಳು ಬೀಳಿತು ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಹಂಗೆ ಇಟ್ಟಿದ್ದಾರೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ ಇಂದ ಪೈಪ್ ತಗೊಂಡು ಮನೇಲಿ ಬಿಟ್ಟಿದ್ದಾರೆ. ಚಿಕ್ಕದು 2 ಕಿಟಕಿ ಕೊಟ್ಟಿದ್ದಾರೆ 2 ಕಡೆನೂ. ಇದು ಡೈನಿಂಗ್ ಹಾಲ್, UPS ಕನೆಕ್ಷನ್ ಇದು. ಇದರದ್ದು ಬೆಲೆ 92 ಲಕ್ಷ, ಸ್ಲೈಡ್ಲಿ ನೆಗೋಷಿಯಬಲ್ ಹೇಳಿದ್ದಾರೆ. ಮೊದಲನೇ ಬೆಡ್ರೂಮ್ ಇದು. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಒಳಗಡೆ ಇದೆ ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಗ್ಲಾಸ್ ನೋಡಿ. ಫುಲ್ ಟೀ ಕೂಡ ಹಾಕಿದ್ದಾರೆ. ಎರಡನೇ ಬೆಡ್ರೂಮ್ ಇದು. ಎರಡನೇ ಬೆಡ್ರೂಮ್ ಇದು ಅಟ್ಯಾಚ್ ಬಾತ್ರೂಮ್. ಈ ಬೆಡ್ರೂಮ್ಗೂ ವಾರ್ಡ್ರೋಬ್ ಸಮೇತ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ.
ಕಾಮನ್ ಬಾತ್ರೂಮ್. ಇಲ್ಲಿ ನಲ್ಲಿ ಎಲ್ಲ ಫಿಟ್ ಮಾಡಿಕೊಡ್ತಾರೆ, ಈಗಲೇ ಮಾಡೋಕ್ಕಿಲ್ಲ, ಕಮಿಟ್ಮೆಂಟ್ ಮಾಡಾದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಂದವರು ಯೂಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಮಾಡಬಾರ್ದು ಅಂತ ಲಾಸ್ಟಲ್ಲಿ ಹಾಕ್ತೀನಿ ಅಂತಾರದು. ವಾಷಿಂಗ್ ಏರಿಯಾ ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಅಥವಾ ವಾಶ್ ಬೇಸನ್ನು ಇಟ್ಕೋಬೋದು. ಕಾಮನ್ ಬಾತ್ರೂಮ್, ಹೊರಗಡೆ ಇಂಡಿಯನ್ ಟಾಯ್ಲೆಟ್ ಸಪ್ರೇಟ್ ಆಗಿದೆ, ಅದು ಯುಟಿಲಿಟಿಗೆ ಕೊಟ್ಟಿದ್ದಾರೆ. ಯುಟಿಲಿಟಿ ಇಲ್ಲೂ ಒಂದು ವಾಷಿಂಗ್ ಮೆಷಿನ್ ಅಥವಾ ವಾಶ್ ಬೇಸಿನ್ ಇಟ್ಕೋಬೋದು. ಯುಟಿಲಿಟಿ ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ನಾನು ಫಸ್ಟೇ ಹೊರಗಡೆನ ತೋರಿಸಿದೆ, ಟಾಯ್ಲೆಟ್ಗೆ ಹೊರಗಡೆ ಯಾರಾದರೂ ಹೋಗಂಗಿದ್ರೆ ಇಲ್ಲಿ ಡೈರೆಕ್ಟಾಗಿ ಬರ್ಬೋದು ಅಂತ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಡೋರ್ ಕಾಣ್ತಾ ಇದೆ ನೋಡಿ, ಸ್ಟೀಲ್ ಡೋರ್, ಇಲ್ಲಿಂದ ಬರ್ಬೋದು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ಮೇಲ್ಗಡೆ ಟೆರಕೋಟಾ ಟೈಲ್ಸ್ ಹಾಕಿದ್ದಾರೆ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಸಣ್ಣ ಪುಟ್ಟ ಬೆಟ್ಟ ಇದ್ದರೆ ಅದನ್ನು ವಾಶ್ ಮಾಡೋಕ್ಕೆ ಒಂದು ಕಲ್ಲು ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಲ್ಲೊಂದು ಇಟ್ಕೋಬೋದು. ಮೇಲ್ಗಡೆ ಓವರ್ ಟ್ಯಾಂಕ್ ಹಾಕ್ಕೊಡ್ತಾರೆ.